ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋವಿದೆ ರಮಣ್ಣ. ಮಂಡಿ ಚುಪ್ಪಿಗೆ ಗುದ್ದಿದಂಗಾಗಿ ಏಟಾಗಿದೆ. 2 ಎಲೆ ಕಟ್ಟಿ ಪಟ್ಟು ಕಟ್ತೀನಿ. 2 ದಿವಸ ಆದ್ಮೇಲೆ ನೋಡು. ನಿಜವಾಗ್ಲು ಇನ್ 2 ದಿನದಲ್ಲಿ ಅಕ್ಕ ಹುಷಾರಾಗ್ಬಿಡ್ತಾಳಲ್ವಾ? 2 ದಿನದಲ್ಲಿ ಅವಳು ಓಡಾಡ್ಲಿಲ್ಲ ಅಂದ್ರೆ ನೀನೇ ಬಂದು ನಮ್ಮ ಮನೆ ಹತ್ರ ನನ್ನ ಕಾಲ್ ಮುರಿದ್ಬಿಡಮ್ಮ. ಅಬ್ಬಾ, ಇಷ್ಟೊಂದು ಕಾನ್ಫಿಡೆನ್ಸಾ? ಹಿಂಗೆ ಅಂತ ಗೊತ್ತಿದ್ದಿದ್ರೆ ನನ್ ಕೈ ಮುರಿದಾಗ ನಿಮ್ಮ ಹತ್ರನೇ ಬರ್ತಿದ್ನಲ್ಲ ಡಾಕ್ಟ್ರೆ. ನನ್ ಕಾಲೇಜಿಗೆ ರಜಾ ಹಾಕೋದಾದ್ರೂ ತಪ್ತಿತ್ತು. ಮಗಳೇ, ಅದೆಲ್ಲ ಆಗೋದ್ ಕತೆ ಅಲ್ವಾ, ಈಗ ಯಾಕೆ ಸುಮ್ನಿರು? ಏನಾಗಲ್ಲ ಏನಾಗಲ್ಲ ಏನಾಗಲ್ಲ. ಅಮ್ಮ, ಇನ್ನು 2 ದಿವಸ ಜಾಸ್ತಿ ಎದ್ದು ಓಡಾಡಬೇಡ. ಅಕ್ಕ, ಹಸುವಾಗ್ತಿದ್ದೇನೆ, ಹಣ್ಣೇನಾದ್ರೂ ಕೊಡ್ಲಾ? ಬೇಡ ಕಣೆ ರಾಜಿ. ರಾಜಿ, ನಾನು 10 ದಿನ ಆದ್ರೂ ಬರಲ್ಲ ಅಂತ ಅನ್ಕೊಂಡಿದ್ರು ಅತ್ತೆ. ಆದ್ರೆ ಈಗ 2 ದಿನದಲ್ಲೇ ನನ್ ಕಾಲ್ ಹುಷಾರಾಗತ್ತೆ, ನಾನ್ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಗೊತ್ತಾದ್ರಂತೂ ಕುಣ್ದಾಡ್ಬಿಡ್ತಾರ ಕಣೆ. ರಾಜಿ, ಅತ್ತೆಗ್ ಫೋನ್ ಮಾಡ್ತೀನಿ, ಫೋನ್ ತಂದ್ಕೊಡು. ಹ, ಯಾರೇ ಫೋನು? ಸಾಹೇಬ್ರು ಮಾಡಿದ್ರು ಅನ್ಸುತ್ತೆ, ಕೊಡಿಲಿ. ಸಾಹೇಬ್ರದಲ್ಲ, ನಿಮ್ ಮತ್ತೆ ಫೋನ್ ಮಾಡಿದ್ದಾರೆ. ನೀನ್ ಅವ್ರನ್ನ ನೆನ್ಸ್ಕೊಂಡಿದ್ದೆ ತಡ, ಅವರೇ ಫೋನ್ ಮಾಡಿದ್ದಾರೆ. 100 ವರ್ಷ ಆಯಸ್ಸು ಕಣೆ ಇವ್ರಿಗೆ. 100 ವರ್ಷ ಅಲ್ಲ ಕಣೆ, ಅಂತವ್ರು 200 ವರ್ಷ ಬದುಕಿದ್ರು ಮನೆ ನಂದನವನ ಆಗಿರುತ್ತೆ. ಇಂಥ ಅತ್ತೆ ಸೊಸೆನ ಇಡೀ ಪ್ರಪಂಚದಲ್ಲಿ ಹುಡುಕಿದ್ರು ಸಿಗಲ್ಲ. ಕೊಡೆ. ಹಲೋ. ಹಲೋ ಸುಮಾ. ಅತ್ತೆ, ನಾನು ಈಗಷ್ಟೇ ಫೋನ್ ಮಾಡಿ ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತ ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಫೋನ್ ಮಾಡಿದ್ರಿ. ಅದು ನಮ್ ಪಕ್ಕದ ಮನೆ ದೇವಣ್ಣ ಇದಾರಲ್ಲ, ಅವ್ರ ತಮ್ಮ ನಾಟಿ ವೈದ್ಯರು. ನನ್ ಕಾಲ್ ನೋಡೋದಕ್ಕೆ ಅಂತ ಬಂದಿದ್ರು. ಊನೇನ್ ಜಾಸ್ತಿ ಏಟಾಗಿಲ್ಲ, ವಿಳ್ಯದೆಲೆ ಕಟ್ಟಿದ್ರೆ 2 ದಿನದಲ್ಲೇ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ರು. ಏನು 2 ದಿನನಾ? ಆಶ್ಚರ್ಯ ಆಗ್ತಿದ್ಯಲ್ಲಮ್ಮ. ಹಾಗಾದ್ರೆ 2 ದಿನಕ್ಕೆ ನೀನ್ ಮನೆಗೆ ಬಂದ್ಬಿಡ್ತೀಯಾ? ಹೌದು ಅತ್ತೆ. ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಪುಟ. ನೀನಿಲ್ದೆ ಈ ಮನೇಲಿ ತುಂಬಾ ಬೋರ್ ಹೊಡಿತಾ ಇದೆ. ಬೇಗ ಮನೆಗ್ ಬಂದ್ಬಿಡು. ಹಾ ಅತ್ತೆ, ಬರ್ತೀನಿ. ನೋಡಿ, ಇದೇ ವಿಷಯನ ನಾನು ರಾಜಿ ಹತ್ರ ಹೇಳ್ತಾ ಇದ್ದೆ. ಅತ್ತೆಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಕುಣ್ದಾಡ್ಬಿಡ್ತಾರೆ ಅಂತ. ಸರಿ ಸರಿ ಸರಿ, ಬಂದ್ಬಿಡು, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾ, ಸುಮನಕ್ಕ? ಹೌದಪ್ಪ. ಅಕ್ಕ ತವ್ರ ಮನೇಲಿ ಇದಾರಲ್ವಾ ಆಂಟಿ? ಹೇಗಿದ್ದಾರಂತೆ? ಕಾಲ್ ನೋವು ಹೇಗಿದೆಯಂತೆ? ನಾನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ ಆಂಟಿ. ನಮ್ ಸುಮನ್ ಸ್ಪೆಷಾಲಿಟಿನೇ ಅದು. ಎಲ್ಲರ ಜೊತೆನೂ ಚೆನ್ನಾಗಿ ಬಾಂಡಿಂಗ್ ಬೆಳೆಸ್ಕೊತಾಳೆ. ಈಗ ತಾನೇ ಫೋನ್ ಮಾಡಿದ್ಲು, 2 ದಿವಸದಲ್ಲಿ ಮನೆಗೆ ಬಂದ್ಬಿಡ್ತಾಳಂತೆ. ನಿಜನಾ ಆಂಟಿ? 2 ದಿನದಲ್ಲಿ ಕಾಲ್ ನೋವು ಸರಿ ಹೋಗುತ್ತಂತ? ಆಕ್ಚುಲಿ ಡಾಕ್ಟ್ರು 10 ಡೇಸ್ ಆಗುತ್ತೆ ಅಂತ ಹೇಳಿದ್ರಲ್ಲ? ಹೌದಪ್ಪ, ಡಾಕ್ಟರ್ ಹೇಳಿದ್ದು 10 ಡೇಸೇ. ಆದ್ರೆ ಅವ್ರ ಮನೆ ಹತ್ರ ಅದ್ ಯಾರೋ ನಾಟಿ ವೈದ್ಯರು ಇದಾರಂತೆ, ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ 2 ದಿವಸದಲ್ಲಿ ಕಾಲ್ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ 2 ದಿವಸಕ್ಕೆ ಮನೆಗ್ ಬರ್ತೀನಿ ಅಂತ ಹೇಳಿದ್ರು. ವಾವ್, ಐ ಆಮ್ ಸೋ ಹ್ಯಾಪಿ ಆಂಟಿ. ನನ್ಗೆ ವಿಷಯನ ತಡ್ಕೊಳಕ್ಕೆ ಆಗ್ತಿಲ್ಲ. ನಾನು ಈಗ್ಲೇ ಅಕ್ಕನ್ ನೋಡ್ಬೇಕು. ಆಂಟಿ, ನಾನು ಅಕ್ಕನ್ ನೋಡ್ಕೊಂಡ್ ಬರಲಾ? ಇಷ್ಟೊತ್ತಲ್ಲಿ ಯಾಕಪ್ಪ ಹೋಗ್ತೀಯಾ? ನಾಳೆ ಬೆಳಗ್ಗೆ ಹೋದ್ರಾಯ್ತು. ಸರಿ ಆಂಟಿ. ಆಂಟಿ, ಅಡ್ರೆಸ್?
ಹೋದ್ಯಾ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿಲಿ ಅಂದಂಗಾಯ್ತು ಕತೆ. ಅವಳಿಗೆ ಸೋಲಿಲ್ಲ ಅದಕ್ಕೆ. ನಾವು ಅವಳಿಗೆ ಎಷ್ಟೇ ಕೆಟ್ಟದ್ ಮಾಡ್ತಾ ಇದ್ರು ಅದೊಳಗೆ ಒಳ್ಳೇದೇ ಆಗ್ತಾ ಇದೆ. ಇಲ್ಲ, ಅವಳ ಮನೆಗ್ ಬರ್ಬಾರ್ದು. ಅವಳು ಬರ್ದಿರೋ ಹಾಗೆ ನಾವೇನಾದ್ರೂ ಮಾಡಿ ತಡಿಬೇಕು. ಹೋಗಿ ನೋಡ್ಕೊಂಬ. ಸರಿ ಆಂಟಿ. ಸರಿಯಾಗೇ ಹೊಗೆ ಹಾಕ್ತಿದ್ದಾರೆ. ಅತ್ತೆ, ಇವತ್ತಿನ ಪೇಪರ್ ಓದಿದ್ರಾ? ಪೇಪರಲ್ಲಿ ಅಂತ ಸುದ್ದಿ ಏನಿದೆ? ಹೇಳ್ತೀನಿ ಕೇಳಿಸ್ಕೊಳ್ಳಿ ಅತ್ತೆ. ಚುನಾವಣಾ ಪ್ರಚಾರಕ್ಕೆ ಮಾಜಿ ಪ್ರೇಯಸಿ. ಪ್ರಚಾರದ ವೇಳೆ ಲಾಡ್ಜ್ನಲ್ಲಿ ನಡೀತಾ ರಾಸಲೀಲೆ. ರಾಜನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಪ್ರಚಾರದಲ್ಲಿ ಮಾದರಿ ರಾಜಕಾರಣಿ ಅನ್ನಿಸ್ಕೊಂಡಿರೋ ತೀರ್ಥಂಕರ್ ಪ್ರಸಾದ್ ಮತ್ತು ಆ ಪಕ್ಷದ ಮಹಿಳಾ ಕಾರ್ಯಕರ್ತೆ ನಿತ್ಯಾರ ಪ್ರೇಮ ಕಥೆ. ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿಯಲ್ಲಿರೋ ಪಾಪ್ಯುಲರ್ ಸೆಲೆಬ್ರಿಟಿ ಪೊಲಿಟಿಷಿಯನ್ ತೀರ್ಥಂಕರ್ ಪ್ರಸಾದ್ ಮತ್ತೊಮ್ಮೆ ಪ್ರೀತಿಯಲ್ಲಿ ಬಿದ್ದಿದ್ದಾರಾ? ತೀರ್ಥಂಕರ್ ಪ್ರಸಾದ್ ಮತ್ತು ಖ್ಯಾತ ಉದ್ಯಮಿ ಶಾಂತಾರಾಮ್ ಅವರ ಮಗಳು ನಿತ್ಯಾ ಶಾಂತಾರಾಮ್ ಇಬ್ಬರ ಮದುವೆಗೆ ಹಿರಿಯರ ಒಪ್ಪಿಗೆ ಸಿಕ್ಕಿತ್ತು. ನಿಶ್ಚಿತಾರ್ಥದ ದಿನಾಂಕವೂ ತೀರ್ಮಾನ ಆಗಿತ್ತು. ಆದ್ರೆ ಶ್ರೀದೇವಿ ಕಾಲೋನಿಯಲ್ಲಿ ಸಾಮೂಹಿಕ ವಿವಾಹದಲ್ಲಿ ನಡೆದ ಘಟನೆ ತೀರ್ಥಂಕರ್ ಪ್ರಸಾದ್ ಅವರ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತ್ತು. ಎಲೆಕ್ಷನ್ ಪ್ರಚಾರದ ಓಡಾಟದಲ್ಲಿ ಮತ್ತೆ ನಿತ್ಯ ಮತ್ತೆ ತೀರ್ಥ ನಡುವೆ ಪ್ರೀತಿ ಅರಳಿತ. ವಿಧಿಯ ಮೋಸದಿಂದ ದೂರ ಆದ ಪ್ರೇಮಿಗಳು ಮತ್ತೆ ಒಂದಾಗ್ತಾರ. ಸದ್ಯಕ್ಕೆ ನಡೆಯುತ್ತಿರುವ ಘಟನಾವಳಿಗಳು ಈ ಜೋಡಿಗಳು ಒಂದಾಗ್ತಾರೆ ಅಂತಲೇ ಬೆಟ್ಟು ಮಾಡುತ್ತಿವೆ. ಎಲೆಕ್ಷನ್ ಮುಗಿದ ನಂತರ ಸುಮನಾಳಿಗೆ ವಿಚ್ಛೇದನೆ ನೀಡುವ ತೀರ್ಥಂಕರ್ ಪ್ರಸಾದ್ ನಿತ್ಯಾ ಶಾಂತಾರಾಮ್ನ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಎಲ್ಲೆಡೆ ಕೇಳಿ ಬರ್ತಿದೆ. ಸಾಧನ, ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ, ನಾನಲ್ಲ ಅತ್ತೆ ಇದನ್ನೆಲ್ಲ ಹೇಳ್ತಿರೋದು. ಇಲ್ಲಿ ನೋಡಿ, ಇವತ್ತಿನ ಪೇಪರು, ಇವತ್ತಿನ ಡೇಟ್ ಕೂಡ ಇದೆ. ನೀವೇ ನೋಡ್ಬಿಡಿ ಒಂದ್ಸಲ. ಕ್ಷೇತ್ರದ ಮನಗೆದ್ದ ಯುವ ಜೋಡಿಗಳು ಅಂತ ಬರ್ದಿದ್ದಾರೆ. ನಿತ್ಯಂಗೆ ಎಲ್ಲಿ ಹೋದ್ರು ಮಡಲ್ ತುಂಬ್ತಿದಾರಂತೆ ಅತ್ತೆ. ಅಷ್ಟೇ ಅಲ್ಲ, ಅವರಿಬ್ರನ್ನು ಕೂರಿಸಿ ಆರ್ತಿನೂ ಮಾಡ್ತಿದಾರಂತೆ. ನೀವು ನಿತ್ಯನಿಂದ ಈ ಭಾಗ್ಯನ ಕಿತ್ಕೊಳ್ಳೋದಕ್ ನೋಡಿದ್ರಿ. ಆದ್ರೆ ಆ ದೇವ್ರು ಅವಳಿಗೆ ಇನ್ನೊಂದ್ ಕಡೆಯಿಂದ ಇದನ್ನೆಲ್ಲ ಕೊಡ್ತಿದ್ದಾನೆ. ಅತ್ತೆ, ತೀರ್ಥ ಅವಳ ಜೊತೆ ಅಷ್ಟು ಕಂಫರ್ಟಬಲ್ ಆಗಿ ಅಷ್ಟು ಈಸಿಯಾಗಿ ಮೂವ್ ಆಗ್ತಿದ್ದಾನೆ ಅಂತಂದ್ರೆ ನೀವೇ ಯೋಚನೆ ಮಾಡಿ. ಅವನ್ ಮನ್ಸಲ್ಲಿ ಇನ್ನೂ ನಿತ್ಯಾನೇ ಇದ್ದಾಳೆ. ಎಲೆಕ್ಷನ್ ಮುಗಿತಿದ್ದ ಹಾಗೆ ಆ ಹುಡುಗಿಗೆ ಡಿವೋರ್ಸ್ ಕೊಟ್ಟು ನಿತ್ಯಾನ ಮದ್ವೆ ಆಗೋದು ಎಲ್ರಿಗೂ ಗೊತ್ತೇ ಇದೆಯಲ್ಲ. ಅದೀಗ ಲೋಕಕ್ಕೆ ಗೊತ್ತಾಗಿದೆ ಅಷ್ಟೇ. ಸಾಧನ, ಇದನ್ನ ಸಾಧನಾನೇ ಹೇಳ್ತಿರೋದು ಅತ್ತೆ. ಆ ಹೂ ಮಾರೋಳ್ ಬೇಕು ಅಂದ್ರೆ ತೀರ್ಥನ್ ಜೀವನ ಹಾಳು ಮಾಡ್ಬೇಕಾಗತ್ತೆ. ಅವನ್ ಜೀವನ ಬೆಳಗ್ಬೇಕು ಅಂದ್ರೆ ಆ ಹೂ ಮಾರೋಳ್ನ ಕಳಿಸ್ಬೇಕಾಗತ್ತೆ. ನೀಲಾ, ಆ ಧೂಪ ತಗೊಂಬ. ಅಬ್ಬಬ್ಬಾ, ನನಗೆಷ್ಟು ಮನಸ್ಸಿಗೆ ಶಾಂತಿ ಆಗ್ತಿದೆ ಗೊತ್ತಾ. ತಗೋ, ಏನಾದ್ರೂ ರುಚಿ ರುಚಿಯಾಗಿ ಸ್ವೀಟ್ ಮಾಡು. ಚೆನ್ನಾಗಿ ತುಪ್ಪ ಹಾಕು. ಸರಿ ಅಮ್ಮೋರೆ. ತೀರ್ಥನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ ನಿಮಗೂ ಅರ್ಥ ಆಗಿರ್ಬೇಕಲ್ಲ. ಸಾಧನಾ,
ಬಂದೆ ಮಾವ. ಏನಮ್ಮ ಒಬ್ಳೆ ಗುನು 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 ಅಂತ ಇದೆಯಾ? ಅದು ಏನು ಅರ್ಥ ಆಗ್ತಾ ಇಲ್ಲ. ಪೇಪರಲ್ಲಿ ನಾನು ಇವತ್ತಿನ ಪೇಪರ್ ಓದದ್ನ. ಚಾನ್ಸೇ ಇಲ್ಲ ಮಾವ. ಹಾ, ಯಾಕೆಂದ್ರೆ ಇಷ್ಟೊತ್ತು ಪೇಪರ್ ನನ್ನ ಹತ್ರನೇ ಇತ್ತು. ಹೌದಾ? ಕೊಡೋದು ಸ್ವಲ್ಪ, ನಾನು ಓದ್ತೀನಿ. ರಾಜೇಶ, ಪೇಪರ್ ಕೊಡು. ತಗೊಳ್ಳಿ ಮಾವ, ನೋಡಿ. ನಿಮ್ ಸುಪುತ್ರನ್ ಬಗ್ಗೆ ಏನೆಲ್ಲ ಬರ್ತಿದ್ದಾರೆ ಅಂತ ನೀವೇ ಕಣ್ಣಾರ ನೋಡಿ. ನೋಡಿದ್ರ ನಿಮ್ ಮಗ ಮಾಡಿರೋ ಕೆಲಸ ನೋಡಿದ್ರೇನ್ರಿ? ಈಗಲೇ ಕಡೆ ಅವ್ನು ಒಳ್ಳೆ ಕೆಲಸ ಮಾಡಿರೋದು. ಇಷ್ಟು ಸಿಗದ ಯಾವ್ದೋ ಒಂದು ಹಳೇ ಹೂವಿನ ಬುಟ್ಟಿ ಒಳಗೆ ಸಿಗಾಕೊಂಡು ಒದ್ದಾಡ್ತಿದ್ದ. ಇವತ್ತೇ ನನ್ನ ಮಗ ಕರೆಕ್ಟ್ ಟ್ರ್ಯಾಕ್ ಬಂದಿರೋದು. ಇಲ್ಲ ಅಂದಿದ್ರೆ ಆ ಹುಡುಗಿ ಶಾಪ ನಿನಗೆ ತಟ್ಟಿರೋದು, ತಿಳ್ಕೊ. ದಯವಿಟ್ಟು ಕ್ಷಮಿಸ್ಬಿಡಿ, ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅನ್ಸುತ್ತೆ. ತಿಂಡಿ ಮಾಡಿದ್ರ? ಒಂಚೂರು ಜಾಗ ಬಿಡಿಲಿ, ಜಾಗ ಬಿಡಿಲಿ. ನೋಡಿ, ನಮ್ ಪ್ರಚಾರದ ಕೊನೆ ದಿನ ಇವತ್ತು. ಪ್ರಚಾರ ತುಂಬಾ ಭರ್ಜರಿಯಾಗಿ ನಡಿಬೇಕು. ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಯಲ್ಲಿ ನಮ್ ಪಕ್ಷದ ಬಗ್ಗೆ ಕೆಟ್ಟ ಹೆಸರಿದೆ ಅಂದ್ರೆ ಅದನ್ನ ಗುರುತಿಸಿ ಅವ್ರ ಮನ್ಸ್ ಚೇಂಜ್ ಮಾಡೋ ಕೆಲಸ ಮಾಡ್ಬೇಕು. ಗೊತ್ತಾಯ್ತಾ? ಎಲ್ಲರಿಗೂ ಒಳ್ಳೇದು. ಸಾಹೇಬ್ರ, ನನ್ ಮಾತು ಕೇಳ್ರಿ ಒಂಚೂರು. ಒಂದ್ ನಿಮಿಷ. ಸರ್ ನಮಸ್ತೆ. ನಮಸ್ತೆ. ಮಹಿಳಾ ಸಂಘದ ಸದಸ್ಯರನ್ನೆಲ್ಲ ಇವತ್ತು ಒಂದ್ ಕಡೆ ಸೇರಿಸಿದೀವಿ. ಅವ್ರಿಗೆಲ್ಲ ನೀವು ಬಂದು ಸ್ವೀಟ್ ಕೊಡ್ಬೇಕು ಸರ್. ಸರ್ ಒಂದ್ ಅರ್ಧ ಗಂಟೆ ಅಷ್ಟೇ. ನಾನ್ ಬರಲ್ಲ ಅಂತ ಹೇಳ್ತೀನ? ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದ್ರೆ ಹೊಟ್ಟೆ ನೋವ್ತಾ ಇದೆಯಾ? ಗಡತ್ತಾಗಿ ತಿನ್ಬೇಡ ಅಂತ ಹೇಳ್ತೀನಿ. ಮೈ ಹುಷಾರಿಲ್ವಾ? ಲೈನ್ ಜ್ಯೂಸ್ ಕುಡಿ. ಅದಲ್ರಿ, ಏನೋ ತೊಂದರೆ ಚಿಟ್ಟೆ, ಬೇಗ ಹೇಳು, ಲೇಟ್ ಆಯ್ತು. ಸಾಹೇಬ್ರ, ಮನೆಗೆ ಕಾಲ್ ಮಾಡಿ ಸುಮ್ನವ್ರು ಹೇಗಿದ್ದಾರೆ ಅಂತ ವಿಚಾರಿಸು. ನಾ ಸುಮ್ನವ್ರು ಕಾಲ್ ಮಾಡೋದೇ ಮರ್ತ್ಬಿಟ್ಟೆ. ಸಾಹೇಬ್ರ, ನನ್ ಮಾತು ಒಂಚೂರು ಕೇಳ್ರಿ. ಇಲ್ಲಿ ನೀನ್ ಬೇಗ ಹೇಳ್ತೀಯೋ ಇಲ್ವೋ